ఒకసారి డెమో చూడండి, నచ్చితే లైక్ చేయండి, షేర్ చేయండి, సబ్స్క్రైబ్ చేసుకొని రెగ్యులర్గా వీడియోస్ వస్తూ ఉంటాయి మన ఛానల్లో. కొత్త చూస్తున్నట్లయితే అమ్మాయి నా ప్రాణం అండి. అసలు ఇంతవరకు అమ్మాయి నేను ముట్టుకోలేదంటే నమ్మండి. ಕಾಪರೇಟಿವ್ ಸಮಯ ಕದನೆ ಫುಲ್ ಸಾಂಗ್ ನೋಡಬೇಕಾದ್ರೆ ನಮ್ಮ ಮಿನಿಸ್ಟರ್ ಅಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡ್ಬೋದು. ಪ್ರಾಜೆಕ್ಟ್ ಓಪನ್ ಮಾಡಿ ಪ್ರಾಜೆಕ್ಟ್ ಓಪನ್ ಮಾಡಿ ಇಂಪೋರ್ಟ್ ಮಾಡ್ಕೊರಿ ಅಲರ್ಟ್ ಮೆಷನ್ ಆ್ಯಪಲ್ಲಿ. ಓಕೆ, ಅಲರ್ಟ್ ಮೆಷನ್ ಆ್ಯಪ್ ಬೇಕಂದ್ರೆ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಡಿ. ನೀವು ಪ್ರಾಜೆಕ್ಟ್ ಓಪನ್ ಮಾಡೋ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಕ್ಯಾಮರಾ ಆನ್ ಮಾಡ್ಕೊರಿ. ಫಸ್ಟ್ ಕ್ಯಾಮರಾ ಆನ್ ಮಾಡ್ಕೊಂಡ್ರೆ ಅರ್ಥ ಆಗ್ಬಿಡುತ್ತೆ. ಕ್ಯಾಮರಾ ಆನ್ ಮಾಡ್ಕೊಂಡ್ರೆ ಇಲ್ಲಿ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಕೆಳಗಡೆ ಬಂದುಬಿಟ್ರೆ ಇಲ್ಲಿ ಗ್ರೂಪ್ ಇರುತ್ತೆ, ಆಯಿತಾ. ಈ ಎಡಿಟ್ ಗ್ರೂಪಾಗೆ ಹೋಗಿ ಇಲ್ಲಿ ನಿಮ್ಮ ಫೋಟೋಸು ಚೇಂಜ್ ಮಾಡ್ಕೋಬೇಕು. ಕೆಳಗಡೆ ಇರೋದು ನೋಡ್ರಿ ಫೋಟೋ ಚೇಂಜ್ ಮಾಡ್ಕೊಂಡ್ರೆ ಆಯಿತು, ನಿಮಗೆ ಸೆಟ್ ಆಗುತ್ತೆ ಫೋಟೋ ಅನ್ನೋದು. ಇಲ್ಲಿ ಬ್ಯಾಗ್ ಬಂದುಬಿಟ್ಟು ಮತ್ತೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ರಿ. ಇಲ್ಲಿ ಫೋಟೋಸ್ ಇರುತ್ತೆ, ಇಲ್ಲಿ ನೋಡ್ರಿ ಫೋಟೋಸ್ ಇದೆ. ಮತ್ತು ಇಲ್ಲಿ ಫೋಟೋಸ್ ಇರೋಂಗಿಲ್ಲ, ಆಯಿತಾ. ಇಲ್ಲಿ ಒಂದು ಕ್ವಶನ್ ಮಾಡಬೇಕು. ಇಲ್ಲಿ ಬೀಟ್ ಮಾರ್ಕ್ ಇದೆಲ್ಲ, ಬೀಟ್ ಮಾರ್ಕ್ ಅಂತ ತೊಗೊಂಡು ಇಲ್ಲಿಂದ ಒಂದು ಫೋಟೋ ಇಡಬೇಕು, ಆಯಿತಾ. ಒಂದು ಸಲ ತೋರಿಸ್ತೀನಿ ನಿಮಗೆ ಫೋಟೋ ಹೇಗೆ ಇಡಬೇಕು ಅನ್ನೋದು. ಫೋಟೋ ಇಡಿ ಮತ್ತು ಫುಲ್ ಕಂಬೋದನೇ ಇರ. ಓಕೆ, ಮತ್ತು ಇಲ್ಲೊಂದು ಬೀಟ್ ಮಾರ್ಕ್ ಇರುತ್ತೆ, ಇಲ್ಲಿ ನೋಡ್ರಿ ಬೀಟ್ ಮಾರ್ಕ್ ತನಕ ಈ ಫೋಟೋ ಅನ್ನೋದು ಇಡಬೇಕು, ಆಯಿತಾ. ಈ ಥರ ಈ ಫೋಟೋ ಅನ್ನೋದು ಇಲ್ಲಿ ತನಕ ಎಂಡ್ ಮಾಡಬೇಕು, ಆಯಿತಾ. ಈ ಥರ ಎಂಡ್ ಮಾಡಬೇಕು, ನಿಮಗೆ ಅರ್ಥ ಆಗಿಬಿಡುತ್ತೆ. ಇಲ್ಲಿ ನೋಡಿರಿ ಬೀಟ್ ಮಾರ್ಕ್ ತನಕ ಆ್ಯಡ್ ಮಾಡಿದ್ರಲ್ಲ, ಇಲ್ಲಿ ಮತ್ತೆ ಬಂದುಬಿಟ್ಟು ಓಕೆ ಈ ಕೆಳಗಡೆ ಬಂದುಬಿಟ್ಟು ಇದು ಈ ಫೋಟೋವನ್ನು ಕೆಳಗಡೆ ತಾರೆ. ನಿಮಗೆ ಮೊದಲು ಅರ್ಥ ಆಗಬೇಕಂದ್ರೆ ಕೆಳಗಡೆ ಕೆಳಗಡೆ ತಂದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಈ ಥರ ಲಾಂಗ್ ಪ್ರೆಸ್ ತೊಗೊಂಡು ಕೆಳಗಡೆ ತರ್ರಿ ಫೋಟೋ ಅನ್ನೋದು. ಈ ಫೋಟೋ ಮೇಲ್ಗಡೆ ಇಟ್ಕೊರಿ. ಇಲ್ಲಿ ಒಂದು ಪ್ರಾಸೆಸಿಂಗ್ ಮಾಡಬೇಕು, ಆಯಿತಾ. ನೀವು ಎಂಡ್ ತನಕ ನೋಡಿರಿ ಡೀಟೇಲಾಗಿ ನೀಟಾಗಿ ಅರ್ಥ ಆಗಿಬಿಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಎಫೆಕ್ಟ್ ಆ್ಯಡ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡಿರಿ ಎಲ್ಲ ಇದನ್ನು ಕಾಪಿ ಮಾಡ್ಕೊರಿ. ಮೊದಲು ಕಾಪಿ ಮಾಡ್ಕೊರಿ, ನಿಮಗೆ ಹೇಳ್ತೀನಿ. ಮೊದಲು ಕಾಪಿ ಮಾಡ್ಕೊರಿ. ಎಫೆಕ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತೇ ಹೇಳ್ತೀನಿ. ಮೊದಲು ಎಂಡ್ ತನಕ ನೋಡಿರಿ, ನಿಮಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ್ರ ಮೇಲೆ ನೀವು ಮೊದಲನೇ ಫೋಟೋಗೆ ಯಾವ್ದು ಎಫೆಕ್ಟ್ ಇಡಬೇಕು ಅನ್ನೋದು ಡಿಸೈಡ್ ಆಗಿರಿ, ಆಯಿತಾ. ಮೊದಲನೇ ಫೋಟೋಗೆ ಯಾವ್ದು ಇಡಬೇಕನ್ನೋದು ಡಿಸೈಡ್ ಆಗಿರಿ. ಇಲ್ಲಿ ನಾನು ಐಡಿ ಮಾಡಿರ್ತೀನಿ, ನಿಮಗೆ ಗೊತ್ತಾಗಬೇಕಂತ ಒಂದು ಐಡಿ ಮಾಡಿರ್ತೀನಿ. ಇಲ್ಲಿ ನೋಡಿರಿ ಒಂದು ಐಡಿ ಮಾಡಿದ್ದು ಇಟ್ಟಿದ್ದೀನಿ ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ. ನಿಮಗೆ ಆ ಎಫೆಕ್ಟ್ ಆ ಫೋಟೋಗೆ ಯಾವ ಎಫೆಕ್ಟ್ ಬೇಕಂದ್ರೆ ಆ ಎಫೆಕ್ಟನ್ನು ಇಟ್ಕೊಂಡು ನಿಮಗೆ ಆ ಎಫೆಕ್ಟಿಗೆ ಯಾವ ಇಟ್ಟಿದ್ದೀರ ಫೋಟೋಗೆ ಮೇಲ್ಗಡೆ ಇರೋ ಎಫೆಕ್ಟ್ ಹಾಕಿದ್ರೆ ಕೆಳಗಡೆ ಇರೋ ಎಫೆಕ್ಟ್ ಹಾಕಿದ್ರ ಅಂತ ನೆನಪಿಗೆ ಇಟ್ಕೊರಿ. ಇದು ಮೇಲ್ಗಡೆ ಎಲ್ಲ ಐಡ್ ಮಾಡ್ತೀನಿ, ಎಲ್ಲ ಫೋಟೋಸ್ಗೆ ಎಫೆಕ್ಟ್ಗಳನ್ನು ಇಲ್ಲಿ ನೋಡ್ರಿ ಐಡ್ ಮಾಡಕತ್ತಿದ್ದೀನಿ, ಆಯಿತಾ. ಇಲ್ಲಿ ಈ ಥರ ಎಲ್ಲ ಐಡ್ ಮಾಡಕತ್ತಿದ್ದೀನಿ ಎಫೆಕ್ಟ್ಗಳನ್ನು, ಆಯಿತಾ. ಇಲ್ಲಿ ನೋಡ್ರಿ ಎಫೆಕ್ಟ್ಗಳನ್ನು ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ರಿ ಎಫೆಕ್ಟ್ ಅನ್ನೋದು ಆ್ಯಡ್ ಆಗಿದೆ, ಆಯಿತಾ. ಇಲ್ಲಿ ನೋಡ್ರಿ ಈ ಫೋಟೋಗೆ ಮೊದಲನೇ ಫೋಟೋಗೆ ಸ್ವಲ್ಪ ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ. ಇಲ್ಲಿ ನೋಡ್ರಿ ಓಕೆನಾ, ಎಫೆಕ್ಟು ಆ್ಯಡ್ ಆಗುತ್ತೆ. ಮತ್ತು ಇಲ್ಲಿ ಫೋಟೋಸ್ ಇರುತ್ತೆ, ಇಲ್ಲಿ ನೋಡ್ರಿ ಫೋಟೋಸ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೊಂದು ಫೋಟೋ ತೊಗೊರಿ. ಮತ್ತೊಂದು ಫೋಟೋ ತೊಗೊಂಡು ಕಲರ್ ಆ್ಯಂಡ್ ಫಿಲ್ಟರ್ ಹೋಗಿ ಇಲ್ಲಿ, ಆಯಿತಾ. ಫುಲ್ ಕಂಬೋಸನ್ ಏರಿಯಾ ಎಂಡ್ ತನಕ ನೋಡಿರಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಬೀಟ್ ಮಾರ್ಕ್ ಹತ್ರ ಬಂದುಬಿಟ್ಟು ಇಲ್ಲಿ ಫೋಟೋ ತೊಗೊರಿ. ಇಲ್ಲಿ ಎಂಡ್ ತನಕ ಸ್ಕ್ರೋಲ್ ಮಾಡಿರಿ. ಇದು ಮತ್ತು ಇಲ್ಲಿ ಫೋಟೋ ತೊಗೊಂಡು ಲಾಂಗ್ ಪ್ರೆಸ್ ತೊಗೊಂಡು ಇಲ್ಲಿ ಫೋಟೋವ ಇಲ್ಲಿ ನೋಡ್ರಿ ಇಲ್ಲಿ ತರ್ರಿ, ಆಯಿತಾ. ಈ ಎಫೆಕ್ಟನ್ನು ಇದರ ಮೇಲೆ ಕ್ಲಿಕ್ ಮಾಡಿ ಈ ಎಫೆಕ್ಟನ್ನು ಕಾಪಿ ಮಾಡ್ಕೊರಿ. ಕಾಪಿ ಮಾಡಿಕೊಂಡು, ಆಯಿತಾ. ಕಾಪಿ ಮಾಡಿಕೊಂಡು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಇಲ್ಲಿಂದ ಐಡ್ ಮಾಡ್ತೀನಿ, ಆಯಿತಾ. ಇಲ್ಲಿ ಎಲ್ಲ ಕೆಳಗಡೆ ಐಡ್ ತೆಗಿರಿ. ಎಲ್ಲ ಐಡ್ ಮಾಡಿರಿ. ಐಡ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ, ಆಯಿತಾ. ಇಲ್ಲಿ ಮೇಡಗಲ್ಲಿ ಒಂದು ಎಫೆಕ್ಟ್ ಐಡ್ ಮಾಡಿರ್ತೀನಲ್ಲ ಅದು ತೆಗಿರಿ. ಈಗ ನೋಡ್ರಿ ಎಫೆಕ್ಟ್ ಅನ್ನೋದು ನೋಡ್ರಿ ಸೆಟ್ ಆಗಿದೆ, ಆಯಿತಾ. ಇದೇ ಥರ ಎಲ್ಲ ಪ್ರಾಸೆಸಿಂಗ್ ಮಾಡ್ಕೊರಿ ನೀಟಾಗಿ. ಎಲ್ಲ ರೆಡಿ ಆದಮೇಲೆ ಈ ವಿಡಿಯೋ ಅನ್ನೋದು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಕೊರಿ. ಇನ್ನೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ರೆಗ್ಯುಲರಿಂದ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್